ನಮಸ್ಕಾರ ಸ್ನೇಹಿತರೆ. ಎಲ್ಲೆಡೆ ಕೇಳಿ ಬರುತ್ತಿದ್ದು ಈಗ ಲವ್ ಜಿಹಾದ್ ಈ ಬಗ್ಗೆ ಸಿನಿಮಾಗಳು ಬಂದಿವೆ. ಕೇರಳ ಸ್ಟೋರಿ ಗೊತ್ತಿದೆ. ಈಗ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದ ಘಟನೆ ಭಾರಿ ಚರ್ಚೆ ನಡೀತಾ ಇದೆ. ಮೊದಲಾಗಿ ಒಂದು ವಿಷಯ ಏನಪ್ಪಾ ಅಂದ್ರೆ, ಲವ್ ಜಿಹಾದ್ಗೆ ಬಲಿಯಾಗ್ತಿರೋದು ಹಿಂದೆ, ಆದರೆ ಇದರ ಹಿಂದೆ ಇರುವ ಷಡ್ಯಂತ್ರ ಮನುವಾದಿಗಳು ಆಶ್ಚರ್ಯ ಆಗ್ತಿದೆಯಾ? ಹೌದು. ಹಿಂದೂ ಹೆಣ್ಣುಮಕ್ಕಳನ್ನೇ ಗುರಿಯಾಗಿಸಿ ಇದನ್ನು ಮಾಡುತ್ತಿರುವುದು. ಅಸಲಿಗೆ ಇದರ ಹಿಂದೆ ಇರೋದು ಮನುವಾದಿ. ನಿಮಗೆ ಸ್ವಾತಂತ್ರ್ಯ ಪೂರ್ವ ವಿಷಯ ಗೊತ್ತಿರ್ಬೋದು, ಮನುಸ್ಮೃತಿ ಮನುವಾದ ಬಗ್ಗೆಯೂ ಗೊತ್ತಿರ್ಬೋದು. ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ದುಡಿಯುವ ಹಕ್ಕಿಲ್ಲ, ಆಸ್ತಿ ಹಕ್ಕಿಲ್ಲ, ವಿದ್ಯೆ ಕಲಿಯುವ ಹಕ್ಕಿಲ್ಲ, ಈ ರೀತಿಯಲ್ಲ. ಸ್ವತಂತ್ರ ನಂತರದ ಭಾರತದಲ್ಲಿ ಅಂಬೇಡ್ಕರ್ ಬರೆದ ಸಂವಿಧಾನದ ಪ್ರಕಾರ ಮಹಿಳೆಯರಿಗೆ ಹಕ್ಕು ಅಧಿಕಾರ ಸಿಗಲು ಆರಂಭ. ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಈಗ ಮುಂಚೂಣಿಯಲ್ಲಿ ಇದ್ದಾರೆ. ಇದನ್ನು ಹತ್ತಿಕ್ಕಲು ವಿವಿಧ ರೀತಿಯ ಷಡ್ಯಂತ್ರ ನಡೀತಾರೆ. ಈ ಷಡ್ಯಂತ್ರ ಒಂದು ಭಾಗವೇ ಈ ಲವ್ ಜಿಹಾದ್. ಯಾವುದೋ ಒಂದು ಘಟನೆಗೆ ಏನೋ ಒಂದು ನೆಪ ಕೊಟ್ಟು, ಕಾರಣ ಕೊಟ್ಟು ಅದನ್ನು ಹಿಂದೂ ಹೆಣ್ಣು ಮಕ್ಕಳು ಹಾಳಾಗ್ತಿದ್ದಾರೆ, ಹಿಂದೂ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಾರೆ ಅಂತ ಪ್ರಚಾರ ಮಾಡಬೇಕು. ಹಾಗಾದ್ರೆ ಅಸಲಿ ಗುರಿಯ, ಅಸಲಿ ಟಾರ್ಗೆಟ್ ಯಾರನ್ನು ಟಾರ್ಗೆಟ್ ಮಾಡ್ತಾರೆ? ನಾಸಿಕ್ನ ಘಟನೆ, ಅಲ್ಲಿ HR ಮ್ಯಾನೇಜರ್ ಆಗಿದ್ದು ಹಿಂದೂ ಹುಡುಗಿ, ಈಗ ಜೈಲಿಗೆ ಹೋಗಿದ್ದಾರೆ ಕೊಂದಾಗಿ. ಅಸಲಿಗೆ ಇವರಿಗೆಲ್ಲ ಅರ್ಥ ಆಗೋದಿಲ್ಲ, ನಮ್ಮ ದಲಿತ ಹಿಂದುಳಿದ ಶೂದ್ರ ಸಮಾಜದ ಜನರಿಗೆ, ನಮ್ಮ ಜನರಿಗೆ. ಈಗ ಅಸಲಿ ಗುರಿ ಮುಸ್ಲಿಮರ ಹೆಗಲ ಮೇಲೆ ಬಂದೂಕು ಇಟ್ಟು ಈ ಗುರಿ ಗುಂಡು ಹೊಡೆಯುವುದು ದಲಿತ ಹಿಂದುಳಿದ ಶೂದ್ರ ವರ್ಗಗಳ ಹೆಣ್ಣು ಮಕ್ಕಳಾಗಿ. ಅದೇ ಒಬ್ಬ ಮೇಲ್ವರ್ಗದ ಶ್ರೀಮಂತ ಇರ್ಬೋದು, ಸಿನಿಮಾ ನಟ ಇರ್ಬೋದು, ಉದ್ಯಮಿ ಇರ್ಬೋದು, ಅವರುಗಳನ್ನು ಯಾರಾದ್ರೂ ಹಿಂದೆ ಹೆಣ್ಮಕ್ಳು ಮದುವೆ ಆಗ ಅದಕ್ಕೆ ಯಾವುದೇ ಇಲ್ಲ. ರಾಜಕಾರಣ ಮದುವೆ ಆಗಿದ ಎಷ್ಟೋ ಹಿಂದೂಗಳಿದ್ದಾರೆ, ಮುಸ್ಲಿಮರನ್ನು ಮದುವೆ ಆದ, ಸಿನಿಮಾ ನಟರನ್ನು ಮದುವೆ ಆದ ಮುಸ್ಲಿಂ ಹೆಣ್ಮಕ್ಳಿದ್ದಾರೆ, ಹಿಂದೂ ಹೆಣ್ಮಕ್ಳಿದ್ದಾರೆ ಅಲ್ವಾ? ಬಡಪಾಯಿಗಳು ಮಾತ್ರ ಏನಾದ ಮಾತ್ರ ಈ ಲಹು ಜಿಹಾದ್ ನೆಪವನ್ನ ಮಾಡ್ತಿದ್ದಾರೆ. ಹೆಣ್ಣು ಮಕ್ಕಳನ್ನು ಶಾಲೆ ಕಳಿಸಬಾರ್ದು, ವಿದ್ಯಾಭ್ಯಾಸ ಕಲಿಸಬಾರ್ದು, ದಾರಿ ತಪ್ಪುತ್ತಾರೆ ಅನ್ನುವ ಸಂದೇಶ ಇದರ ಹಿಂದೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದೇನೋ ಘಟನೆ ನಡೀತಾ ಇದೆ. ಆ ಘಟನೆ ಖಾಲಿ ಹಿಂದೂಗಳಲ್ಲಿ, ಮುಸ್ಲಿಮರು ಮಾತ್ರ ಅಲ್ಲ, ಹಿಂದೂಗಳಲ್ಲಿ ನಡೀತಾ ಇದೆ. ನಾಸಿಕ್ರ ಜ್ಯೋತಿಷ್ಯ ವಿಷಯನೇ ಇರ್ಬೇಕಲ್ಲ ನಿಮ್ಗೆ. ಅದೇಕೆ ಪ್ರಚಾರ ಪಡೆಯಲಿಲ್ಲ? ಜ್ಯೋತಿಷ್ ಬಳಿ ಹೋಗ್ಬೇಡಿ ಅಂತ ಯಾರು ಪ್ರಚಾರ ಯಾರು ಮಾಡಿದ್ರು? ಅದಕ್ಕೆ ಹೆಚ್ಚು ಪ್ರಚಾರ ಪ್ರಾಮುಖ್ಯತೆ ಕೊಡಲಿಲ್ಲ. ಯಾಕೆಂದ್ರೆ ಅಲ್ಲಿ ಹಿಂದೂ ಮಹಿಳೆಯನ್ನು ಶೋಷಣೆ ಮಾಡಿ ಅದರಿಂದ ಲಾಭ ಇಲ್ಲ. ಬಟ್ ಇದರಲ್ಲಿ ಒಂದು ಕಡೆಯಲ್ಲಿ ರಾಜಕೀಯ ಅಜೆಂಡಾ ಸೆಟ್ ಆಗ್ತದೆ, ಇನ್ನೊಂದು ಕಡೆಯಲ್ಲಿ ಹೆಣ್ಣು ಮಕ್ಕಳನ್ನ ಗುರಿಯಾಗಿಸಿ ಪ್ರಚಾರ ಇರ್ತದೆ. ಇದಕ್ಕೆ ಹೆಣ್ಣು ಮಕ್ಕಳಿಗೆ ಅರ್ಥ ಆಗುತ್ತಿಲ್ಲ, ಅವರೇ ಇದನ್ನು ಮುಂಚೆಯಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಆದರೆ ನಿಮ್ಮ ಕೈಲಿರೋ ಮೊಬೈಲ್ ಕಿತ್ಕೋಬಹುದು, ದಾರಿ ತಪ್ಪುತ್ತೀರಿ ಅಂತ. ಆಗ ಯೋಚಿಸಿ, ಅದು ಸ್ವಲ್ಪ ತಲೆ ಕೆಲಸ ಕೊಟ್ಟು ಯೋಚಿಸಿ. ಲಹು ಜಿಹಾದ್ ಮುಖಾಂತರ ಹಿಂದೂ ಹೆಣ್ಣು ಮಕ್ಕಳನ್ನೇ ಗುರಿ ಮಾಡುತ್ತಿರುವುದು ಮನುವಾದಿಗಳು. ಇದೇ ಅಸಲಿ ಸತ್ಯ. ನಮಸ್ಕಾರ.